ಇಲ್ಲಿರೋದು ಮೂರು ಮನೆ, ಅದು ಕೂಡ ಕಾಡಿನ ನಡುವೆ. ಇರೋದು ಕೂಡ 3 ಜನ. ಕಾಡು ಪ್ರಾಣಿಗಳ ಕಾಟದಿಂದ ಕತ್ತಲ ಹಾಕಿದ ಹಾಗೆ ಮನೆಯಿಂದ ಹೊರಗೆ ಬರುವಂತಿಲ್ಲ. ಪುನರ್ವಸತಿ ಕಲ್ಪಿಸಿ ಅಂತ ಮನವಿ ಸಲ್ಲಿಸಿ 4-6 ವರ್ಷಗಳೇ ಕಳೆದಿವೆ. ಸ್ಥಳಾಂತರ ಆಗಿಲ್ಲ, ಪುನರ್ವಸತಿಯೂ ಕಲ್ಪಿಸಿಲ್ಲ. ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ. ಬಿರುಕು ಬಿಟ್ಟ ಗೋಡೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರೋ ಅಜ್ಜಿ, ಸುತ್ತಲೂ ಕಾಡು, ಕಾಡಿನ ನಡುವೆ ಇರೋ 3 ಮನೆ. ಮನೆಗೆ ಕರೆಂಟ್ ಇಲ್ಲ, ಬದುಕೋಕೆ ಬೇಕಾದ ಅಗತ್ಯ ಸೌಕರ್ಯ ಏನೂ ಇಲ್ಲ. ಇದು ಕಾಫಿನಾಡು, ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುನ್ನಿಹಳ್ಳ ಗ್ರಾಮ. ಸೂರ್ಯ ಹುಟ್ಟಿದ ಮೇಲೆ ಮನೆಯಿಂದ ಹೊರಬರಬೇಕು, ಸೂರ್ಯ ಮುಳುಗೋ ಒಳಗೆ ಮನೆ ಸೇರ್ಕೋಬೇಕು ಅಂತ ಸ್ಥಿತಿ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಈ ಕಾಡು ಕಾರ್ಕಳ ರೇಂಜ್ಗೆ ಸೇರುತ್ತೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಪುನರ್ವಸತಿ ಕಲ್ಪಿಸಿ ಅಂತ ಮನವಿ ಅರ್ಜಿ ಸಲ್ಲಿಸಿ 4-6 ವರ್ಷಗಳು ಕಳೆದಿದೆ. ಮಾಡ್ತೀವಿ ಅಂತ ಭರವಸೆ ಕೊಡ್ತಿದ್ದಾರೆ. ಆದರೆ ಪುನರ್ವಸತಿ ಮಾತ್ರ ಕಲ್ಪಿಸ್ತಿಲ್ಲ. ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಆದರೆ ಈಗ ವ್ಯಾಲ್ಯೂಯೇಷನ್ ಇದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ನಾವು ಕಟ್ಟೋದು, ನೀವು ಕಟ್ಟೋದು, ಅವ್ರು ಕಟ್ಟೋದು, ಇವ್ರು ಕಟ್ಟೋದು ಅಂತ ತಹಸೀಲ್ದಾರಿನ ಒಂದು ಅವ್ರು ತೋರಿಸ್ತಾರೆ. ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲ, ನೀವು ಫಾರೆಸ್ಟನ್ನು ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಕಾಡು ಪ್ರಾಣಿಗಳು, ಸೀಳ್ನಾಯಿ, ಚಿರತೆ ಅಂತೆ, ಆನೆಗಳು ನೋಡಿ, ಆನೆ 6 ಗಂಟೆ ಆದರೆ ಸಾಕು, ಬಂದಾಯ್ತು ಮನೆ ಹತ್ತಿರಕ್ಕೆ. ಹಾಗಾಗಿ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೆ ಒಂದು ಪುನರ್ವಸತಿ ಮಾಡಿ ಏನಾರು ಒಂದು ಪರಿಹಾರ ಕೊಡಬೇಕಂತ ನಾನು ಫಾರೆಸ್ಟಲ್ಲಿ ಬೆಳ್ಕೊತ ಇದ್ದೀನಿ. ಪುನರ್ವಸತಿ ಕಲ್ಪಿಸೋದು ಅರಣ್ಯ ಇಲಾಖೆಯೋ ಅಥವಾ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಕಂದಾಯ ಇಲಾಖೆಯೋ ಅನ್ನೋದೇ ಇನ್ನೂ ಸ್ಪಷ್ಟತೆ ಇಲ್ಲದೆ ಸಮಸ್ಯೆ ಆಗಿದೆ ಎನ್ನಲಾಗಿದೆ. ವಾಸವಿರುವ ಈ ಮನೆಗೆ ಹಕ್ಕುಪತ್ರ ಕೂಡ ಇದೆ. ಮನೆ ರಿಪೇರಿ ಮಾಡಿಸೋಣ ಅಂದ್ರೆ ಶಿಫ್ಟ್ ಮಾಡ್ತೀವಿ ಅಂತಾರೆ. 40 ವರ್ಷದಿಂದ ವಾಸವಿರುವ ಇವರು ಪುನರ್ವಸತಿ ಇಂದಲ್ಲ ನಾಳೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಕೇಳಕ್ಕೆ ಹೋಗಿದ್ದಾವೆ, ಬಿಡಿಸ್ತವೆ ಅಂತಾರೆ. ಯಾವಾಗ ಬಿಡಿಸ್ತಾರೆ ಯಾರಿಗೆ ಗೊತ್ತು. ಹೋದ್ಸರಿ ಮಳೆಗಾಲಕ್ಕೆ ಬಿಡಿಸ್ತವೆ ಅಂದ್ರೆ ಗಾಡಿ ಬಿದ್ದಾಗ ನಾವು ನಾಡ ಕಚೇರಿಗೆ ಹೋಗಿ ಕೇಳಿದ್ವಿ, ಅವರು ಬಿಡಿಸ್ತಾರಲ್ಲ, ಮತ್ತು ನಾವೇ ಪರಿಹಾರ ಕೊಡಬೇಕು ಅಂದರು. ರೇಷನ್ ಕಾರ್ಡ್ ಉಂಟು, ಆಧಾರ್ ಕಾರ್ಡ್ ಉಂಟು, ದೃಢೀಕರಣ ಪತ್ರ ಉಂಟು, ಆಮೇಲೆ ಹಕ್ಕು ಪತ್ರ ಉಂಟು. ಈ ಜಾಗಕ್ಕೆ ನಾವು ಮುನ್ಸಿಪಾಲ್ಟಿ ಕಟ್ಟಿದ್ದು ರೆಸಿಪ್ಟು ಉಂಟು. ಅವರು ಬದುಕುವ ಸ್ಥಿತಿಯೇ ದಯನೀಯವಾಗಿದೆ, ವಯಸ್ಸು ಬೇರೆ ಆಗಿದೆ. ಆದರೆ ಅವರು ಇಲ್ಲಿಂದ ಪುನರ್ವಸತಿಗಾಗಿ ಅರ್ಜಿಗಳನ್ನು ಕೊಟ್ಟು ಸುಮಾರು 4 ವರ್ಷ ಆಗಿದೆ. 4 ವರ್ಷ ಅರ್ಜಿಯನ್ನು ಕೊಟ್ಟು ಪುನರ್ವಸತಿಗೆ ಕೇಳಿದ್ದಾರೆ. ಕೂಡಲೇ ಇದ್ರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮವಹಿಸಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಅಥವಾ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮ ಜೀವನ ನಡೆಸಬೇಕು ಅನ್ನುತ್ತೆ ಸಂವಿಧಾನ. ಗುಣಮಟ್ಟದ ಜೀವನ ಮೂಲಭೂತ ಹಕ್ಕು ಎಂದು ಹ್ಯೂಮನ್ ರೈಟ್ಸ್ ಹೇಳುತ್ತೆ. ಆದರೆ ಕುದುರೆಮುಖ ವ್ಯಾಪ್ತಿಯ ಈ ಜನರು ಮಾತ್ರ ಯಾವುದೇ ಗುಣಮಟ್ಟ ಇಲ್ಲದೆ ಜೀವನ ಮಾಡ್ತಿದ್ದಾರೆ. ಈ 3ರನ್ನ ಶಿಫ್ಟ್ ಮಾಡಲು ಕೋಟಿಗಟ್ಟಲೆ ವೆಚ್ಚ ಆಗೋದಿಲ್ಲ. ಕೆಲವು ಲಕ್ಷದಲ್ಲಿ ಮನೆ ನಿರ್ಮಿಸಿ ಒಂದಿಷ್ಟು ಜಮೀನು ಕೊಟ್ಟರೆ ಮುಗಿಯುತ್ತೆ. ಆದರೆ ಅಧಿಕಾರಿಗಳಿಗೆ ಮನಸ್ಸಿಲ್ಲ, ರಾಜಕಾರಣಿಗಳಿಗೆ 3 ಓಟಿನ ಮೇಲೆ ವ್ಯಾಮೋಹವಿಲ್ಲ ಎನ್ನುವಂತಾಗಿದೆ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.